ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೀವು ಹೇಳ್ತಿರ್ಬೋದು ಒಂದು ಪ್ರಮೋಷನ್ ಅಂದ್ರೆ ವಿಚಾರ ಇದು ಥಿಯೇಟರ್ ಡೆಕೋರೇಟಿಂಗ್ ಅಂತಾನೆ ಒಂದು ಕೇವಲ ಒಂದು 10 ಕೋಟಿ ವೆಚ್ಚನ ಅಭಿಮಾನಿಗಳೇ ಕಲೆಕ್ಟ್ ಮಾಡಿ ಡೆಕೋರೇಟ್ ಮಾಡ್ತಾರಂತೆ. ನಿಜಕ್ಕೂ ತುಂಬಾ ಖುಷಿ ಆಯ್ತು ಈ ವಿಷಯ ಕೇಳಿ. ಇಲ್ಲಿ ಇನ್ನೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ತಯಾರಿ ಅದ್ಭುತವಾಗಿ ನಡೆಯುತ್ತೆ, ಇನ್ನು ನಾಳೆದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ, ಆ ರೀತಿ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಬಟ್ ಏನ್ ಸರ್, ಏನೆಲ್ಲ ಇರುತ್ತೆ ಇಲ್ಲಿ ಪ್ರಸನ್ನ ಥಿಯೇಟರ್ ಎದುರುಗಡೆ? ಏನಿಲ್ಲ ಇವ್ರೆ, ಫಿಲಂ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಡೆವಿಲ್ ಈಗ ಬಹಳ ದಿವಸದಿಂದ ದರ್ಶನ್ ಅವ್ರ ಫಿಲಂ ಬಂದಿರ್ಲಿಲ್ಲ. ಈಗ ಬಹಳ 2 ವರ್ಷ ಆದ್ಮೇಲೆ ಜನ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ. ಅವ್ರು ಚೆನ್ನಾಗಿ ಮಾಡಿರೋದು ಮುಖ್ಯ ಅಲ್ಲ, ಅವ್ರನ್ನ ಒಳಗಿಡ್ಕೊಂಡು ಹೋದ್ರು ಕೂಡ ಇವತ್ತಲ್ಲ ನಾಳೆ ಬರ್ತಾನೆ ಅಂತ ಅಭಿಮಾನಿಗಳು ಅವ್ರಿಗಿನ್ನ ಹೆಚ್ಚಾಗಿ ಎಲ್ಲಾ ಆಕ್ಟ್ರೆಸ್ಗೂ ಏನ್ ನಾವು ಕಂಪೇರ್ ಎಲ್ಲ ಮಾಡಲ್ಲ. ಎಲ್ರು ನಮ್ಗೊಂದೇ. ಶಿವರಾಜ್ ಕುಮಾರ್ ಆಗ್ಬೋದು, ಪುನೀತ್ ಆಗ್ಬೋದು, ಇನ್ನೊಬ್ರು ಮತ್ತೊಬ್ರು, ಅವ್ರು ಸರಿ ಇವ್ರು ತಪ್ಪು ಕೆಟ್ಟವ್ರು ಆತರ ಇಲ್ಲ. ಇವ್ರು ತಪ್ಪು ಮಾಡಿರ್ಲಿ ಮಾಡದೇ ಇರ್ಲಿ ಎಲ್ಲರಿಗೂ ಒಂದು ಪಶ್ಚಾತ್ತಾಪ ಅನ್ನೋದು ಇರ್ತದೆ. ಒಂದೇನೋ ಒಂದು ಅವ್ರಿಗೂ ಒಂದು ಕೋರ್ಟು ಕಚೇರಿ ಅಂತ ಇರ್ತಾರೆ, ತೀರ್ಮಾನ ಅಂದ್ಬಿಟ್ಟು ಬರ್ತಾನೆ, ಇವತ್ತಲ್ಲ ನಾಳೆ ಬರ್ತಾರೆ, ಏನ್ ತೊಂದರೆ ಇಲ್ಲ. ಯಾರು ಮಾಡ್ದಿದ್ದೇನ್ ಮಾಡಿಲ್ಲ, ಯಾರು ತಪ್ಪು ಮಾಡ್ದಿದ್ದೇನ್ ಮಾಡಿಲ್ಲ. ಎಲ್ಲ ರೌಡಿಗಳು ಕಳ್ತನ ಮಾಡ್ತಾರೆ, ರೌಡಿ ಮಾಡ್ತಾರೆ, ರೇಪು ಮಾಡ್ತಾರೆ. ಇವನೇನ್ ತಪ್ಪು ಮಾಡ್ಬಿಟ್ಟು ಅವನೇಂತಲ್ಲ, ಯಾರು ಮಾಡ್ದೆ ಮಾಡಿಲ್ಲ. ಮಾಡೋರು ಅವ್ರಿಗೆ ಆಗದೇದವರು ಬೇಗ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅವ್ನಿಗೆ ಈಗಲೂ ಒಳಗಡೆ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟವ್ರಿಗೆ ದೇವ್ರು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಅಭಿಮಾನ ಎಲ್ಲರ ಮೇಲೆ ಹೆಂಗಿರ್ತಾರೆ ಹಂಗೆ ಇವ್ರಿಗೆ ಇದ್ದು ಅದಕ್ಕಿಂತ ಹೆಚ್ಚಾಗಿ ಇದೆ ನಮಗೆ. ನಾವು ಫಿಲ್ಮ್ ಪ್ರೊಡ್ಯೂಸರ್ ವಿತ್ ಡೈರೆಕ್ಟರ್, ನಾನು ಕಾಂತಾರ ಪಿಕ್ಚರ್ ಬಂದ್ಮೇಲೆ ಅಟ್ಯಾಕ್ ಪಿಕ್ಚರ್ ನಾನೇ ತೊಗೊಂಡಿರೋದು ಅದು. ಈಗ ಅದನ್ನ ನಾನು ಹೈಲೈಟ್ ಮಾಡ್ತಾ ಇರ್ತೀನಿ. ಬಟ್ ಇವ್ರಿಗೂ ಮಾಡ್ಬಾರ್ದು, ಅವ್ರು ಮಾಡಬಾರ್ದಿಲ್ಲ. ಇದು ಬಂದಾಗ ಇದನ್ನು ನೋಡ್ತೀವಿ, ಅದು ಬಂದಾಗ ಅದನ್ನು ನೋಡ್ತಾ ಇರ್ತೀವಿ. ಫಿಲಮ್ ಅದ್ದೂರಿಯಾಗಿ ನಡೀತಿದೆ. ಖರ್ಚು 10 ಕೋಟಿನೇ ಮಾಡ್ಬೋದು, 15 ಕೋಟಿ ಮಾಡ್ಬೋದು. ಅಭಿಮಾನಿಗಳು ಸಾಯಂಕಾಲ 5 ಗಂಟೆ ಮೇಲೆ ಜನ ಸೇರ್ಬಿಟ್ರೆ ನೈಟ್ ಎಲ್ಲ ಫಂಕ್ಷನ್ ಇರ್ತಾರೆ. ಟಿಕೆಟ್ 3-4 ದಿವಸದ ಆಗಲೇ ಬುಕ್ಕಿಂಗ್ ಆಗ್ಬಿಟ್ಟಿದೆ. ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಸಿಗುತ್ತೆ, ಅಂಜನಲ್ಲಿ, ಇದು ಮಾಲಲ್ಲಿ ಸಿಗ್ಬೋದು. ಅಭಿಮಾನಿಗಳು ಬೇಕಾದ್ರೆ ಈ ಬಸ್ಸಲ್ಲಿ ಕೂತ್ಕೊಂಡು ಸೀಟಲ್ಲಿ ಹೋಯ್ತೀನಿ, ನಿಂತ್ಕೊಂಡು ಅಂತಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡು ನೋಡೋಕ್ಕೂ ಸುಧಾ ಸಿದ್ಧರಾಗಿರ್ತಾರೆ. ಫಿಲಿಮ್ ಇವತ್ತಲ್ಲ ನಾಳೆ ಒಂದಿಸದಲ್ಲ, ಇದು ಶಾಶ್ವತ ಇನ್ನೂ ಚೆನ್ನಾಗೇ ಓಡುತ್ತೆ. ಯಾಕೆಂದ್ರೆ ಅವನು 2 ವರ್ಷದಿಂದ ಜೈಲಲ್ಲಿ ಅವನೇ, ತಪ್ಪು ಮಾಡಿರ್ಲಿ ಬಿಡ್ಲಿ. ಅಭಿಮಾನಿಗಳು ಅವ್ನು ಅಲ್ಲಿದ್ರು ಇಲ್ಲೇ ಅವರೇ ಹೃದಯದಲ್ಲಿ ಅನ್ನೋ ಥರ ಅಭಿಮಾನಿಗಳು ನೋಡ್ಬೇಕಂತ ಕಾತರದಿಂದ ಕಾಯ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಶೋ ಇದೆ, ಅದ್ರೊಳಗೂ ಜಾಸ್ತಿ ಜನ ಬರ್ತಾರೆ. ಅದಾದ್ಮೇಲೆ 3 ಶೋ ಮಾಮೂಲಿ ಸ್ಪೆಷಲ್ ಶೋಗಳೆಲ್ಲ ಇರ್ತವೆ. ಅಭಿಮಾನಿಗಳು ಜಾಸ್ತಿನೇ ನೋಡ್ತಾರೆ. ಟಿಕೆಟ್ ದುಡ್ಡು ಇಲ್ದೇ ಬೇಕಾದ್ರೆ ಸಾಲ ಮಾಡಿ ನೋಡೋಕ್ಕೂ ಸಿದ್ಧ. ಯಾಕೆ ಸರ್ ದರ್ಶನ್ ಅಂದ್ರೆ ಯಾಕೆ ಇಷ್ಟೊಂದು ಅಭಿಮಾನಿಗಳು ಸೇರ್ಕೋತಾರೆ, ಯಾಕೆ ಇರ್ಬಹುದು ಅಂತ ನಿಮ್ ಪ್ರಕಾರ? ತಂದೆ ತೂಗ್ದೀಪ್ ಶ್ರೀನಿವಾಸ್ ಅವರ ಬುದ್ಧಿ ಮಗನು ಬಂದ ಮೇಲೆ ಅವನು ಅವ್ರಿಗಿನ್ನ ಮಿರ್ಸಕ್ಕಂತ ಆಗದೇರು ಕೂಡ ನಮ್ಮ ತಂದೆ ಫಿಲಿಂ ಲ್ಯಾಂಡ್ ಅಲ್ಲಿ ಇದ್ರು, ನಾನು ಯಾಕೆ ಇರಬಾರ್ದು, ಒಳ್ಳೇದು ಯಾಕೆ ಮಾಡಬಾರ್ದು ಅಂತ. ಅವನು ಎಷ್ಟೇ ಪುನೀತ್ ತರ ಒಳ್ಳೇದು ಮಾಡಿಲ್ದೇ ಇರಲಿ, ಅವ್ರ ಆಕ್ಟಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಚೆನ್ನಾಗಿ ಮಾಡೋದ್ರಿಂದ ಅವನು ಕಷ್ಟದಲ್ಲೂ ಮಾಡ್ತಾನೆ, ಸುಖದಲ್ಲೂ ಮಾಡ್ತಾನೆ. ಈಗ 2 ಕಣ್ಣಿಲ್ದದ್ದು ಮಾಡ್ದ ನನ್ನ ಪ್ರೀತಿಯ ರಾಮು. ಆ ಥರದ ಫಿಲಮ್ ಆಗಲಿ ಈ ಥರದ ಫಿಲಮ್ ಆಗಲಿ ಅದು ಕಂಪೇರ್ ಏನು ಮಾಡೋಕ್ಕಾಗಲ್ಲ. ಇದ್ರೊಳಗೆ ಈ ಆ್ಯಕ್ಟಿಂಗು ಅದ್ರೊಳಗೆ ಆ್ಯಕ್ಟಿಂಗು. ಫಿಲಮ್ ಅಂದಮೇಲೆ ಅದು ಮಾಮೂಲಿ ಕಾಲ್ಪನಿಕವಾಗಿ ರೌಡಿ ಜಾಮು ಮಾಡ್ಬೋದು, ಪೊಲೀಸ್ ಪಾರ್ಟಿ ಮಾಡ್ಬೋದು, ಐರಾವತದಲ್ಲಿ ಹೆಂಗೆ ಮಾಡ್ದು ಆ ಥರ. ಬಟ್ ಇದಕ್ಕೆ ಯಾಕೆ ಅಭಿಮಾನ ಜಾಸ್ತಿ ಅಂತಂದರೆ ಅವ್ನು ಕಷ್ಟ ಸುಖದಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡ್ತಾನೆ. ಪುನೀತ್ ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ರಾಜ್ಕುಮಾರ್ ಮಾಡ್ತಾರೆ. ಬಟ್ ಕಂಪೇರ್ ಎಲ್ರಿಗೂ ನಾವು ಮಾಡೋಕ್ಕಾಗಲ್ಲ. ರಾಜ್ಕುಮಾರೇ, ವಿಷ್ಣುವರ್ಧನೆ. ಬಟ್ ಎಲ್ಲಾದ್ರಲ್ಲೂ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ ಅಂತ ಜನ ಜಾಸ್ತಿ ಲೈಕ್ ಮಾಡ್ತಾರೆ. ದುಡ್ಡಿಲ್ದೆ ಬೇಕಾದ್ರೆ ಸಾಲ ಮಾಡಿ 3 ಶೋ ನೋಡೋರು ಅವರೇ, ಬೇಕಾದ್ರೆ ಇವತ್ತು ನೋಡಿ ನಾಳೆ ನೋಡೋರು ಅವರೇ. ಸಾಲ ಮಾಡೋರು ಚಿಂತೆ ಇಲ್ಲ, ಕೆಲ್ಸಕ್ಕೆ ಹೋದ್ರೆ ಚಿಂತೆ ಇಲ್ಲ. ಫಿಲಮ್ ಬೇಕು, ನೋಡಬೇಕು. ಅಭಿಮಾನ, ಭಕ್ತರು, ಪ್ರೇಕ್ಷಕರು, ಅಭಿಮಾನಿಗಳು ಜಾಸ್ತಿ. ಅಂದ್ರೆ ನಾವು ಕಾಟಾರ ಸಿನಿಮಾ ರಿಲೀಸ್ ಆದಾಗ ಆ ಸೆಲೆಬ್ರೇಷನ್ ನೋಡಿದ್ವಿ ಸರ್. ಇದನ್ನ ನೋಡ್ತಾ ಇದ್ರೆ ಅದಕ್ಕೂ 3 ಪಟ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಕಾಟೇರಕ್ಕೂ ಇದಕ್ಕೂ ಈಗ ಆಲ್ರೆಡಿ 2 ವರ್ಷದಿಂದ ಒಂದು ಫಿಲಮ್ ಯಾವ್ದು ಬರ್ದಿದ್ರಿಂದ ಅವಾಗ ಬತ್ತಿದ್ರೆ ಸ್ವಲ್ಪ ಗ್ರೇಡ್ ಕಮ್ಮಿ ಇತ್ತು. ಇದು ಬಹಳ ದಿವಸ ಲಾಂಗ್ ಆಗಿರೋದ್ರಿಂದ ಒಂದಲ್ಲ ಇನ್ನೂ 10 ಸರಿ ನಾವು ನೋಡ್ಬೇಕು. ಜೈಲಲ್ಲಿ ಇದ್ರು ನಾವು ಮನ್ಸಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು ಜನ ನೋಡಕ್ ಕಾತ್ರದಲ್ಲಿ ಇರ್ತಾರೆ. ಕಾಟೇರಿಗೆ ಇದಕ್ಕೂ ಕಂಪೇರ್ ಮಾಡಕ್ಕಿಲ್ಲ. ಅದು 1/4 ಭಾಗ, ಇದು 100ಕ್ಕಿಂತ 200 ಭಾಗ ಇದೆ. ಹೌದು. ಈ ಸಂಭ್ರಮನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಅವರು ಅಭಿಮಾನಿಗಳ ಜೊತೆ ಇದ್ದಿದ್ರೆ ಅದು ಇನ್ನೂ ದುಪ್ಪಟ್ಟ ಆಯ್ತಿತ್ತು. ಜೊತೆಗೆ ಇನ್ನೂ ಅಭಿಮಾನ ಜಾಸ್ತಿ ಆಗಿ ಜೊತೆ ಫೋಟೋ ಇಡ್ಸ್ಕೊಳ್ಳೋದಲ್ಲ, ಅವ್ರನ್ನ ಒಳಗ್ ಬರಕ್ ಹೋಗ್ಬಿಡ್ದೆ. ಅಭಿಮಾನ ಜಾಸ್ತಿ ಜನ ತುಂಬ್ಕೊಂಡು ಪೊಲೀಸ್ ಅವರೇ ಕಂಟ್ರೋಲ್ ಮಾಡಕ್ ಆಗದಂಗೆ ಇರ್ತಿತ್ತು. ಬಟ್ ಅಲ್ಲಿದ್ರು ಕೂಡ 1 ದಿವಸ 2 ದಿವಸ ಲೇಟ್ ಆದ್ರೂ ಬರ್ತಾರೆ ಅನ್ನೋ ಒಂದು ಅಭಿಮಾನ ಇರ್ತದೆ. ಯಾರು ತಪ್ಪು ಮಾಡ್ದಿದವ್ರು ಯಾರು ಇಲ್ಲ. ನೀವು ಮಾಡ್ತೀರಿ, ನಾವು ತಪ್ಪು ಮಾಡ್ತೀವಿ, ಜೈಲ್ಗೂ ಹೋಯ್ತೀವಿ, ವಾಪಸ್ಸು ಬರ್ತೀವಿ. ತಪ್ಪು ಮಾಡಿರ್ತೀವಿ, ಆಕ್ಸಿಡೆಂಟು ಆಯ್ತಾರೆ, ರೌಡಿ ಜಾಮ್ ಮಾಡ್ತೀವಿ, ಕಳ್ತನ ಮಾಡ್ತೀವಿ. ಮಾಡಿದವ್ರೆಲ್ಲ ಕೆಟ್ಟವ್ರು ಅಂತಾರ. ಏನೋ ಅವ್ನ ಕೆಟ್ಟಗಳಿಗೆ ಆಗೋಯ್ತು, ಅವ್ನು ಮಾಡೋನೋ ಬಿಟ್ಟವನೋ ದೇವ್ರಿಗೆ ಸೇರಿದ್ದು. ಇವತ್ತನ ನಾಳೆ ಬರ್ತಾನೆ. ಅವ್ನು ಇದ್ದಿದ್ರೆ ಇನ್ನೂ ಅಭಿಮಾನ ಜಾಸ್ತಿನೇ ಇರ್ತಿತ್ತು. ಚಿತ್ರದುರ್ಗದಲ್ಲಿ ಸ್ವಾಮೀಜಿ ಅಂತ ಇದ್ರು, ಅವ್ರಿಗೂ ರೇಪ್ ಕೇಸ್ ಆಯ್ತು, ಬಿಡುಗಡೆ ಆದ್ರು. ಅವ್ರ ತ ಏನ್ ಮಾಡಿದಾನೆ, ಯಾವತ್ತು ಮಾಡಿದಾನೆ. ಬಾಸೆ ಯಾವತ್ತಿವೆ ಅವ್ರ ಮಾತಾಡಿ ಆಯ್ತು ಹೇಳೋದಿಷ್ಟೇ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.